ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಶ್ರೀ ಗುರು ರಾಘವೇಂದ್ರ ದಯದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ನಾವು ಲೇಟಾಗಿದ್ವಿ. ನಾನು ಇವತ್ತು ಡ್ಯೂಟಿ ರಜಾ. ಯಾಕೆಂತಂದರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಹಂಗಾಗಿ ಇವತ್ತು ಡ್ಯೂಟಿ ರಜಾ ಹಾಕಿದ್ದೀನಿ ನಾನು. ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ, ಮನೆ ನೋಡಿ ಹೆಂಗೆ ರಚಿದ್ದಿದೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಭಾನುವಾರ ರಜಾ ಇರೋದಕ್ಕೆ ನೋಡಿರಿ, ಇಬ್ಬರು ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ. ಎದ್ದೇಳ್ರಿ ಅಂದರೆ ಎದ್ದೇಳ್ತಾ ಇಲ್ಲ, ಏನಿಲ್ಲ, ಕುತ್ಕೊಂಡು ಮೊಬೈಲ್ ನೋಡ್ತಿದ್ದಾರೆ. ನಿನ್ನೆ ಪಾರ್ಲರಲ್ಲಿ ನನ್ನ ಫ್ರೆಂಡ್ ಇದ್ದರು, ಮನೆ ತಗೊಂಡೋಗು ಅಂತಂದು. ನನ್ನ ಮಗ ಬೆಳಗ್ಗೆ ನೋಡ್ಬಿಟ್ಟು ಅಮ್ಮ ಇದನ್ನು ಬೇಯಿಸ್ಕೊಡಮ್ಮ ಅಂತಂದ. ಹಾಗಾಗಿ ಇದನ್ನು ಬೇಯಿಸಿಟ್ಟಿದ್ದೀನಿ. ಈ ಒಗ್ಗರಣೆ ಹಾಕಿ ಅವನಿಗೆ ಕೊಡಬೇಕೀಗ. ಬೇಯಿಸಿದ್ವಿ, ಅದನ್ನು ಒಗ್ಗರಣೆ ಹಾಕೋಕ್ಕೆ ಇದನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಮೆಕ್ಕೆಜೋಳ ಬಿಡಿಸ್ತಾ ಇದ್ದಾರೆ ನೋಡಿ. ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಉಪವಾಸ, ಇವತ್ತು ಫುಲ್ ಡೇ ಉಪವಾಸ ಇದೆ. ಹಂಗಾಗಿ ಇದು ಮೆಕ್ಕೆಜೋಳ ಬೇಯಿಸ್ಬಿಟ್ಟು ಬೀಜ ಎಲ್ಲ ತೆಗೆದು ತುಪ್ಪ ಹಾಕಿ ಒಗ್ಗರಣೆ ಹಾಕಿರೋದು. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಒಂದು ಸೀರೆ ಕುಚ್ಚು ಬಂದಿತ್ತು, ಅರ್ಜೆಂಟ್ ಮಾಡಿಕೊಡು ಕವಿತಾ ಅಂತಂದರು. ಹಂಗಾಗಿ ನಾನು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಫಸ್ಟೇ ಸೀರೆ ಕುಚ್ಚು ಕಟ್ಕೊಡೋಣ ಅಂತಂದು ಕಟ್ಟೋಕ್ಕೆ ಕೂತಿದ್ದೀನಿ. ಫೈನಲಿ ಸೀರೆ ಕುಚ್ಚು ಈ ಥರ ಬಂದಿದೆ. ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ಮೊಸರುಗಳಿದಾವೆ, ಮೊಸರುಗಳು ತೊಳೆದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೊರಡಬೇಕು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಇನ್ನೊಂದು ಸ್ವಲ್ಪ ದೂರ ಇದೆ ದೇವಸ್ಥಾನ. ಅಲ್ಲಿ ಶ್ರೀ ಗುರು ರಾಘವೇಂದ್ರ ಹೊನ್ನವರ ಮಂತ್ರಾಲಯ. ಅಲ್ಲಿಗೆ ಹೋದ್ಮೇಲೆ ನಿಮಗೂ ದೇವರ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್. ನೋಡಿ, ಕಾಯಿ ಸಂಕಲ್ಪ ಮಾಡ್ಕೊಂಡಿದ್ವಿ, ಕಾಯಿ ಕಟ್ಟಿದ್ವಿ ನೋಡಿ. ನೋಡಿ, ದೀಪದ ಸೇವೆ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ವಿ. ರಶ್ ಏನು ಇರಲಿಲ್ಲ ಅಷ್ಟೊಂದು, ಯಾಕಂದರೆ ಬೆಳಗಿನ ಹೋದರೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಸಾಯಂಕಾಲ ಹೋಗಿರುತ್ತೆ, ರಶ್ ಅಷ್ಟೊಂದು ಇರಲಿಲ್ಲ. ನನ್ನ ಮಗ ಅಮ್ಮ ಸೊಪ್ಪು ತಗೊಂಬರಮ್ಮ, ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಹಾಕು, ರಾಗಿ ರೊಟ್ಟಿ ಹಾಕು ಅಂತಂದು ಹೇಳ್ದೆ. ಅದಕ್ಕೆ ಸೊಪ್ಪು ತೊಗೊಂಬಂದ್ಬಿಟ್ಟಿದ್ದೀನಿ. ಇವತ್ತು ಸೊಪ್ಪು, ನಾಳೆ ಸೊಪ್ಪು, ನಾಡಿದ್ದು ಸೊಪ್ಪು, ಆಚೆ ನಾಡಿದ್ದು ಸೊಪ್ಪು. ಈ ವಾರ ಫುಲ್ ಸೊಪ್ಪಿನ ಮಯನೇ ನೋಡಿ. ಇವತ್ತು ನಮ್ಮನೆ ಸ್ಪೆಷಲು. ನನ್ನ ಮಗ ಹೇಳಿದ್ದ ಗಡ್ಸಪ್ ಮಾಡಿಬಿಟ್ಟು ರೊಟ್ಟಿ ಹಾಕು, ರಾಗಿ ರೊಟ್ಟಿನ ಅಂತ ಹೇಳಿದ್ದ. ಅದಕ್ಕೆ ಗಡ್ಸಪ್ ಮಾಡಿ ರೊಟ್ಟಿ ಹಾಕಿದ್ದೀನಿ ನೋಡಿ. ಬನ್ನಿ ಊಟ ಮಾಡೋಣ. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.